ಮತ್ತು ಇವತ್ತು ನೀವೆಲ್ಲ ಇಲ್ಲಿ ಬಹಳ ನಮ್ಮ ಐರನ್ ಮ್ಯಾನ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಕಡೆ ಹೇಳ್ತಾರೆ ಅಂತಂದ್ರೆ ನೀ ಸಿಖ್ ಆಗಿರು, ನೀ ಜಾಟ್ ಆಗಿರು, ನೀನು ರಜಪೂತ್ ಆಗಿರು, ನೀನ್ ಯಾವುದೇ ಆಗಿರು, ಅದನ್ನೆಲ್ಲ ನೀನ್ ಮರ್ತ್ಬಿಡು. ಬಟ್ ಫಸ್ಟ್ ಯು ಶುಡ್ ರಿಮೆಂಬರ್, ಫಸ್ಟ್ ಯು ಆರ್ ಇಂಡಿಯನ್, ನೀನ್ ಭಾರತೀಯ ಅನ್ನೋದನ್ನ ನೀನು ತಲೆಯಲ್ಲಿ ಇಟ್ಕೊಳ್ಬೇಕು ಅನ್ನೋದು ಕೂಡ ಬಾಬಾ ಸಾಹೇಬ್ ಇವರು ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಹೇಳಿದ ಮಾತು ಕೂಡ ಆ ಸಂದರ್ಭದಲ್ಲಿ ಹೋಮ್ ಮಿನಿಸ್ಟರ್ ಆಗಿದ್ರು, ಅವರು ಕೂಡ ಹೇಳಿದ್ದನ್ನ ಈ ಸಂದರ್ಭದಲ್ಲಿ ನಾವೆಲ್ಲ ನೋಡಿದ್ದೇವೆ. ಹಂಗೆ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ನಮ್ಮ ಹುಡುಗರುಗಳು ಚರ್ಚೆ ಮಾಡ್ಲಿ, ನೀವು ಓಡೋಗ್ಬೇಡಿ, ಅವ್ರು ಕೇಳಿ. ಯಾಕಂದ್ರೆ ಯಂಗ್ಸ್ಟರ್ಸ್ ಆರ್ ಮೋರ್ ಸ್ಟ್ರೆಂತ್ ಟುಡೇ. ಈ ಟೀಚರ್ಗಳಿಗೆಲ್ಲ ದೊಡ್ಡ ಕಷ್ಟ ಆಗಿದೆ. ನಾನು ಒಂದ್ 2-3 ಸ್ಕೂಲ್ ನಡೆಸ್ತಾ ಇದ್ದೀನಿ, ನಾನು ನೋಡ್ತಾ ಇದ್ದೀನಿ. ನಮ್ಮ ಟೀಚರ್ಸ್ಗಿನ್ನ ಹುಡುಗರುಗಳು ಬಹಳ ಸ್ಟ್ರಾಂಗ್ ಇರ್ತಾರೆ. ಈ ಕೆಲವು ಟೀಚರ್ಸ್ ಏನ್ ಮಾಡ್ತಾರೆ ಅಂದ್ರೆ, ಯಾಕಂದ್ರೆ ನಾವು ಫೋನಲ್ಲೇ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಕ್ಬಿಡ್ತದೆ. ಅವ್ರು ಪಾಠ ಹೇಳ್ಕೊಂಡು ಮಾಡ್ಕೊಂಡು ಪುಸ್ತಕ ಏನೋ ಸಿಲೆಬಸ್ ಪುಸ್ತಕ ತಗೊಂಡು ಓದಿ ಹೇಳ್ಕೊಂಡು ಅವ್ರಿಗಿಂತ ಜಾಸ್ತಿ ಇನ್ಫಾರ್ಮೇಶನ್ ಮಕ್ಕಳ ಹತ್ರನೇ ಇರ್ತದೆ. ಸೊ ಕೆಲವು ಸಂದರ್ಭದಲ್ಲಿ ಹುಡುಗರುಗಳಿಗೆ ನೀನೇ ಪಾಠ ಮಾಡು, ನೀನ್ ಹೆಂಗ್ ಪಾಠ ಮಾಡ್ತೀನಿ ನೋಡ್ತಾ ಇರ್ತೀನಿ ಅಂತ ಕೂತ್ಕೊಂಡು ಹುಡುಗರುಗಳು ಕೇಳಿ ಅವ್ರಿಗಿನ್ನ ಚೆನ್ನಾಗಿ ಪಾಠ, ಅಷ್ಟು ವಾಕ್ಚಾತುರ್ಯತೆಯನ್ನ ಈ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೀವಿ. ಈಗಂತೂ ಮೀಡಿಯಾ ಬಂದ್ಬಿಟ್ಮೇಲೆ, ಸೋಷಿಯಲ್ ಮೀಡಿಯಾ ಬಂದ್ಮೇಲೆ, ಟಿವಿಗಳು ಬಂದ್ಬಿಟ್ಮೇಲೆ ಮೋರ್ ಕೆಪಾಸಿಟಿ ಇದೆ. ಅದಕ್ಕೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ, ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಹೊಸದಾಗಿ ನಮ್ಮ ಈ ಲೀಗಲ್ಸ್ ಎಲ್ಲ ಆಕ್ಟಿವ್ ಮಾಡಲಿಕ್ಕೆ ಹೊಸ ಜನರೇಷನ್ ಬೆಳೆಸಬೇಕು ಅಂತೇಳಿ ಈ ಒಂದು ಚರ್ಚಾ ಸ್ಪರ್ಧೆಯನ್ನ ಸಂವಿಧಾನದಿಂದ ಕಂಟಿನ್ಯೂಸ್ ಆಗಿ ನಡ್ಕೊಂಡು ಹೋಗ್ಲಿಕ್ಕೆ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಜಿ.ಸಿ. ಚಂದ್ರಶೇಖರ್ ಅವರು ಇದಕ್ಕೆ ಮುನ್ನುಡಿಯನ್ನು ಬರೆದು ಇವತ್ತು ಇಲ್ಲಿ ಪ್ರಾರಂಭವನ್ನ ಮಾಡಿದ್ದಾರೆ. ವಿ ನೀಡ್ ಫೈಟರ್ಸ್, ನಮಗೆ ಹೋರಾಟ ಮಾಡೋರು, ಸ್ಟ್ರೀಟ್ ಫೈಟರ್ಸ್ ನಮ್ಗೆ ಬೇಕು. ಅದಕ್ಕೆ ನಮ್ಮ ಅಧ್ಯಕ್ಷರಿಗೆ ಹೇಳ್ತಾ ಇದ್ದೀನಿ, ನಮ್ಮ ಈಗರ ಅಧ್ಯಕ್ಷರಿಗೆ, ನೀನ್ ಬಿಟ್ಟು ಹೋಗ್ಬೇಕಾದ್ರೆ ನಮ್ಗೆಲ್ಲ ಕೇಸು ಪಾಸು ಯಾಕೆ ನಮ್ಮೇಲೆಲ್ಲ ಹುಡುಗರ ಮೇಲೆಲ್ಲ ಕೇಸ್ ಹಾಕಿ ಹೇಳ್ತೀನಿ. ರೆಪ್ರೆಸೆಂಟೇಟಿವ್ ಅವೆಲ್ಲ ಕೆಲಸ ಚೆನ್ನಾಗಿ ಮಾಡುದು. ನೆಕ್ಸ್ಟ್ ಯಾರು ಮಾಡ್ಬೇಕಾದ್ರೂ ಒಬ್ಬ ಸ್ಟ್ರೀಟ್ ಫೈಟರೇ ನಮ್ಗೆ ಬೇಕು. ಕೋರ್ಟ್ಗೆ ಹೋಗ್ಬೇಕು, ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು, ರಸ್ತೆಯಲ್ಲಿ ಇರಬೇಕು, ಕಪ್ ಔಟ ಹಿಡಿಬೇಕು, ಕಪ್ ಕೋಟ್ ಹಾಕೊಂಡು ಬೆಳಗ್ಗೆ ಸಾಯಂಕಾಲ ಇರಬೇಕು ಅನ್ನೋದು ಕೂಡ ಅವ್ರಿಗೊಂದು ಕಿವಿ ಮಾತನ್ನ ನಾವೆಲ್ಲ ಹೇಳಿದ್ದೇವೆ. ಸೊ ಹಂಗೆ ನೀವು ಕೂಡ ಎಲ್ಲ ಬಂದಿದ್ದೀರಿ. ಭಾರತ್ ಜೋಡೋ ಅಂದ್ರೆ ಯುನೈಟ್ ಮಾಡೋದು, ನೀವು ಕೂಡ ಸಮಾಜನ ಯುನೈಟ್ ಮಾಡೋದು, ಇಷ್ಟೆಲ್ಲ ಹೇಳಿ ಈ ಸಂದರ್ಭದಲ್ಲಿ ನಾವೆಲ್ಲ ಇವತ್ತು ಕೆಲಸ ಮಾಡ್ತೀವಿ. ನಾನು ಮಾತಾಡ್ಕೊಳಕ್ ಹೋದ್ರೆ ಬಹಳ ಜಾಸ್ತಿ ಹೊತ್ತು ಮಾತಾಡ್ತೀನಿ. ನಾನು ಇನ್ನ ನಮ್ಮ ಲಾ ಮಿನಿಸ್ಟರ್ ಬೇರೆ ಬಂದ್ಬಿಟ್ಟಿದ್ದಾರೆ. ಅವರು ಬಹಳ ವಿಚಾರಗಳನ್ನ ಅವ್ರ ಅನುಭವ ಮಾತು ನನಗಿನ್ನ ಜಾಸ್ತಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ. ಇನ್ನ ಬಹಳ ಜನ ಲೀಡರ್ಸ್ ಇದ್ದಾರೆ, ಸಿಎಂ ಕೂಡ ಬರೋರಿದ್ದಾರೆ. ಸಾಯಂಕಾಲದವರೆಗೂ ಚೆನ್ನಾಗಿ ಕುಟ್ತಾ ಇರ್ಬೇಕು ನೀವು, ಆಗ ನನಗೆ ರಿಪೋರ್ಟ್ ಬರ್ತಾ ಇರ್ಬೇಕು. ಕುಟ್ಟಿ ಎಲ್ಲ ರಸ ಎಲ್ಲ ಮಾಡ್ಬೇಕು. ಕೊನೆ ಭಾಷಣ ಮಾಡೋದು ಗೊತ್ತಾಗಬೇಕು. ನಮ್ಮಲ್ಲಿ ಹೇಳ್ತಾರೆ ಕೊನೆ ಭಾಷಣಗಾರ ಆಗ್ಬೇಡ, ಇದು ಅದೇನೋ ಹಿರಿ ಮಗ ಗುಟ್ಟಬಾರ್ದು, ಕಡಿ ಭಾಷಣ ಮಾಡ್ಬಾರ್ದು ಸರ್. ಹಿರಿ ಮಗ ಗುಟ್ಟಬಾರ್ದು, ಕಡಿ ಭಾಷಣ ಮಾಡ್ಬಾರ್ದು ಸರ್. ನಮ್ಮ ಹಳ್ಳಿಲಿ ಹಂಗಲ್ಲದು, ಮುಂಗಾರು ಮಳೆಗೆ ಸಿಗ್ಬೇಡ, ಕೊನೆ ಭಾಷಣಗಾರ ಆಗ್ಬೇಡ. ಹಾಗೆ ನಾನು ಕೊನೆಯದಾಗಿ ಇರ್ಬೋದೆಲ್ಲ ರಸಬಸ್ ಎಲ್ಲ ತೆಗೆದಾಕ್ ಕುಡಿತೀವಿ. ಅದಕ್ಕೆ ನಾನೇ ಫಸ್ಟ್ ನಿಂತ್ಕೊಂಡು ಜೊತೆಗೆ ಬಸ್ ಹೋಗ್ಬೇಕು ಅಂತ ಬಸ್ ಅಂತೀನಿ, ಟ್ರೈನ್ ಹೋಗ್ಬೇಕು ಅಂತ ಲೆಕ್ಕ ಹಾಕೊಂಡು ಬಸ್ಸು ಅಂದ್ರೆ ಈ ಹೆಣ್ಮಕ್ಳು ಬಸ್ ಕೊಟ್ಬಿಟ್ಟಿದೀವ, ಅದರಲ್ಲೇ ನನಗೆ ಓಡಾಡ್ತಾ ಇದ್ದೀನಿ. ಸೊ ಮಾಡ್ಕೊಂಡು ಬಂದಿದ್ದೇನೆ. ಇರ್ಲಿ, ಬೇರೆ ಟೈಮಲ್ಲಿ ಬಂದು ನಾನು ಮಾಡ್ತೀನಿ. ಚೇರ್ ಕೊಡ್ತಾಡ್ತಾ ಇರ್ತೀವಿ, ಕೂತ್ಕೊಡ್ರೆ ಚೇರ್ಗೆ ಖಾಲಿ ಬಿಟ್ಕೊಂಡು ಕೂತವ್ರು. ಸೊ ಇಷ್ಟು ಹೇಳಿ ಬಹಳ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ. ಮಿಕ್ಕಿದವರೆಲ್ಲ ಮಾತಾಡ್ತಾರೆ. ನಮಗೆ ಫ್ಲೈಟ್ ಟೈಮ್ ಆಗಿದೆ, ಕ್ಷಮಿಸಬೇಕು. ಬಹಳ ಸಂತೋಷ. ಒಳ್ಳೆ ಸಂಪ್ರದಾಯ ಪದ್ಧತಿ ನಾವು ಮಾಡ್ತಾ ಇದ್ದೀವಿ. ಸೊ ನಾವೆಲ್ಲ ನಿಮ್ಮ ಜೊತೆ ಇದ್ದೇನೆ ಅನ್ನೋ ಮಾತನ್ನು ಹೇಳಿ, ಬಹಳ ಸೀನಿಯರ್ ಅಡ್ವೊಕೇಟ್ಸ್ ಎಲ್ಲ ಕೂಡ ಇದ್ದಾರೆ. ಅವ್ರ ಕಣ್ಣು ಅವ್ರ ಮಕ್ಕಳೆಲ್ಲ ಕಾಣ್ತಾ ಇದ್ದಾರೆ, ಬಹಳ ಜನ ಸೀನಿಯರ್ಸ್. ಐ ವಿಶ್ ದೆಮ್ ಆಲ್ ದಿ ಬೆಸ್ಟ್. ನಿಮ್ಮ ನಾಯಕತ್ವ ನಡೀಲಿ ನೋಡ್ತಾ ಇದ್ದೀನಿ, ಶ್ಯಾಮನ್ ನೋಡ್ತಾ ಇದ್ದೀನಿ, ಇವ್ರು ನೋಡ್ತಾ ಇದ್ದೀನಿ, ಇವ್ರನ್ನ ನೋಡ್ತಾ ಇದ್ದೀನಿ, ಹಳೆ ಪ್ರೆಸಿಡೆಂಟ್ ನೋಡ್ತಾ ಇದ್ದೀನಿ, ನಮ್ಮ ಇವ್ರನ್ನ ನೋಡ್ತಾ ಇದ್ದೀನಿ. ಅಡ್ವೊಕೇಟ್ ಬಹಳ ಜನ ಎಲ್ಲ ಇದ್ದೀರಿ. ಮುಕುಂದ್ ದಾಸು ಎಲ್ಲ ಕೂಡ ಇದ್ದಾರೆ. ವಿಶ್ ಆಲ್ ದಿ ಬೆಸ್ಟ್.